ಹಾಯ್ ವಾಣಿ, ಹೇಗಿದ್ಯಾ? ನಾನ್ ಸೂಪರ್ ಕಣಮ್ಮ, ನೀನ್ ಹೇಗಿದ್ಯಾ? ನಾನ್ ಸೂಪರ್ ಕಣೆ. ಅಲ್ಲ, ಏನ್ ಸಮಾಚಾರ? ಅಪರೂಪಕ್ಕೆ ಕಾಲ್ ಮಾಡಿದ್ಯಾ? ಏನಿರುತ್ತೆ ಅಲ್ಲಿ ಸಮಾಚಾರ? ಮಾಮೂಲಾಗಿ ನಾವೆಲ್ಲ 3 ತಿಂಗಳು 6 ತಿಂಗಳಿಗೊಂದ್ಸರಿ ಮೀಟ್ ಆಗೋ ಪ್ರೋಗ್ರಾಮ್ ಇದೆ ಅಲ್ವಾ? ಕಾಲೇಜ್ ಗೆಳತಿಯರು ಎಲ್ಲ ಸೇರ್ತಿದ್ವಿ ಅಲ್ವಾ? ಅದಕ್ಕೆ ಮುಂಚಿತವಾಗಿ ಕಾಲ್ ಮಾಡಿ ವಿಚಾರ ಹೇಳ್ತಿದ್ದೀನಿ. ನಮ್ಗಲ್ಗೋ ಏನೂ ಪ್ರಾಬ್ಲಮ್ ಇಲ್ಲ. ನಿಂದೆ ನಿಮ್ಮತ್ತೆ ಮಾಂಕಾಲಿನ ಒಪ್ಸಿ ಬರೋದೇ ದೊಡ್ಡ ಸಾಹಸ ಕಣೆ. ಹ್ಞೂ ಕಣೆ, ಅದೇ ದೊಡ್ಡ ತಲೆನೋವು. ತವರಿಗೆ ಹೋಗ್ತೀನಿ ಅಂದ್ರೆ ಬಸ್ ಚಾರ್ಜ್ ದಂಡ ಅನ್ನೋದು ಬೇರೆ. ನಾನು ಬಂದೇ ಬರ್ತೀನಿ. ಬರೋದ್ರ ಜೊತೆ ಅವರೇ ಖುಷಿಯಾಗಿ ಸರ್ಕಾರ ಕೊಟ್ಟಿರೋ 2,000 ಕೊಡೋ ಹಾಗೆ ಮಾಡ್ತೀನಿ ನೋಡು. ಹೆಂಗಮ್ಮ, ನಿಮ್ಮ ಅತ್ತೆ ಕೊಡೋದಾ? ಗೋವಿಂದ ಅಷ್ಟೇ. ಏನಾದ್ರೂ ಒಂದು ಮಾಡು, ಬಂದ್ರೆ ಸಾಕು ನೀನು. ಹ್ಞೂ ಕಣೆ, ಬಂದೇ ಬರ್ತೀನಿ. ಸರಿ, ಫೋನ್ ಇಡ್ಲಾ? ಸೊಸೆ ಮುದ್ದು, ಎಲ್ಲೋಗಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ? ಅಯ್ಯೋ ಮಾವ, ನಿಮ್ಗೆ ಗೊತ್ತೇ ಇದೆ ಅಲ್ವಾ, ನಾವು ಗೆಳತಿಯರೆಲ್ಲ ತವರ ಮನೆಗೆ ಹೋಗೋಕೆ ನಾನ್ ರೆಡಿ. ಆದ್ರೆ ಅನ್ನೋಕೆ ನಿಮ್ ಅತ್ತೆ ಅಡ್ಡಿ ಬರ್ತಾರೆ ಅಲ್ವೇನಮ್ಮ? ನಾನಿರೋದ್ ಯಾಕೆ? ನೀನು ರಾಗ ಹಾಡು, ನಾನು ತಾಳ ಹಾಕ್ತೀನಿ. ಕೊಡಮ್ಮ ಕಿವಿಯಲ್ಲಿ ಒಳ್ಳೆ ಐಡಿಯಾ ಹೇಳ್ತೀನಿ. ವಾವ್, ಸೂಪರ್ ಐಡಿಯಾ ಮಾವ, ಥ್ಯಾಂಕ್ ಯು. ರೀ ರೀ ಅಯ್ಯೋ, ಏನ್ ಹೇಳಿ ಅನಾಮಿಕಾ, ಬೆಳಗ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ಯಾ? ಏನ್ ಸಮಾಚಾರ? ಏನಿಲ್ಲ ಕಣ್ರಿ, ನುಲಿಯೋದು ಬಿಟ್ಟು ವಿಷಯ ಹೇಳು. ಅದು ರೀ, ಸರ್ಕಾರದವರು ಹೆಣ್ಮಕ್ಳಿಗೆ ಬಸ್ ಪ್ರಯಾಣ ಉಚಿತ ಮಾಡಿದ್ದಾರೆ ಅಲ್ವಾ? ಅದಕ್ಕೆ ತವರು ಮನೆಗೆ ಹೋಗಿ ಬರೋಣ ಅಂತ. ಅಷ್ಟೇನಾ? ಅದನ್ನ ನನ್ಗೆ ಯಾಕೆ ಹೇಳೋದು? ಅಮ್ಮನ ಹತ್ರ ಹೇಳಿ ಹೋಗು. ಅಮ್ಮ ಓಕೆ ಅಂದ್ರೆ ಹೋಗ್ತಾ ಇರು, ನಿಂಗೆ ಕೊಡೋ ಬಸ್ ಚಾರ್ಜ್ ಉಳಿತು. ಏನ್ರಿ ನೀವು ತವ್ರ ಮನೆಗೆ ಹಾಗೆ ಹೋಗಕ್ಕಾಗತ್ತಾ? ನಮ್ಮ ತವ್ರ ಬಲಗ ತುಂಬಾ ದೊಡ್ಡದು, ಗೊತ್ತಲ್ವಾ? ಓಹೋ, ಅದಕ್ಕೆ ನನ್ನ ಜೇಬಿಗೆ ಕತ್ರಿ ಹಾಕಕ್ ಬಂದ್ಯಾ? ಅವೆಲ್ಲ ಆಗಲ್ಲ, ಹೋಗು, ಅಮ್ಮನ ಹತ್ರ ಕೇಳೋಗು. ಅಮ್ಮ ಅಮ್ಮ, ಬಾ ಅಮ್ಮ ಇಲ್ಲಿ. ನಾನೆಲ್ಲ ಕೇಳಿಸ್ಕೊಂಡೆ ಮಗನೇ, ನೀನ್ ಸುಮ್ನಿರು, ನಾನ್ ಮಾತಾಡ್ತೀನಿ. ಅನಾಮಿಕಾ, ತವ್ರ ಮನೆಗೆ ಹೋಗಿ ಬಂದು ನೀನು 3 ದಿನ ಆಗಿಲ್ಲ, ಆಗ್ಲೇ ಮತ್ತೆ ತವರಿಗೆ ಹೋಗಿ ಕೂತ್ರೆ ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನಾ? ಅಯ್ಯೋ ಅತ್ತೆ, ತವರಿಗೆ ಹೋಗಿ ಬಂದು 3 ದಿನ ಅಲ್ಲ, 3 ತಿಂಗಳಾಯ್ತು. ಲೇ ಪಾಪ ಕಣೆ, ಏನೋ ತವರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದೆ ಮಗು. ಕಲ್ಸೆ, ಹೆಂಗೋ ಬಸ್ ಚಾರ್ಜ್ ಕೊಡೋ ಹಂಗಿಲ್ಲ, ನಿಂಗೆ ದುಡ್ಡು ಉಳಿತು ಅಲ್ವಾ? ಹೋ, ಹೌದು ಅಲ್ವಾ? ಈ ಮುದಿ ವಯಸ್ಸಲ್ಲಾದ್ರೂ ಮನೆ ಉದ್ಧಾರ ಮಾಡೋ ಬುದ್ಧಿ ಬಂತಲ್ವಾ? ಅದಕ್ಕೆ ಖುಷಿ ಪಡ್ಬೇಕು. ಇಲ್ಲಾಂದ್ರೆ ಮಾವ ಸೊಸೆ ಇಬ್ರು ಸೇರಿ ಗುಡ್ಸಿ ತಾರ್ಸಿ ರಂಗೋಲಿ ಹಾಕ್ತಾ ಇದ್ರಿ. ನನ್ ಮಗ ದುಡ್ಡು ತಂದಿದ್ದೆಲ್ಲ ಇವಳು ಇಲ್ಲಿ ತವ್ರ ಮನೆಗೆ ಸುರಿದು ಬಿಡ್ತಾಳೆ. ಸರಿ, ಹಿಂಗೋಗಿ ಹಂಗ್ ಬರ್ಬೇಕು, ತಿಳಿತಾ? ಹೋಗು ಹೋಗು. ಅತ್ತೆ, ನೀವ್ ಹೇಳಿದ್ಮೇಲೆ ಹಿಂಗೋಗಿ ಹಂಗ್ ಬರೋದೆ. ನಿಮ್ಗೊಂದ್ ವಿಷಯ ಗೊತ್ತಾ ಅತ್ತೆ? ಏನ್ ವಿಷಯ ಅದು? ನಂಗೆ ಗೊತ್ತಿಲ್ಲದು. ಅದೇ ಅತ್ತೆ, ನನ್ನ ತಂಗಿ ಅತ್ತೆ ಇದಾರಲ್ವಾ, ನಿಮ್ ಎನಿಮಿ ಯಾವಾಗ್ಲೂ ನಿಮ್ಮನ್ನು ಆಡ್ಕೊಂಡು ಬೈತಾ ಇರ್ತಾರೆ. ಜುಗ್ಗಿ ಅಂಟು ಎಂಜಲ್ ಕೈಯಲ್ಲಿ ಕಾಗೆ ಹೊಡ್ಸಲ್ಲ, ಹಾಗೆ ಹೀಗೆ ಅಂತ ಆಡ್ಕೊತಾ ಇದ್ರು. ನಮ್ಮತ್ತೆ ದೇವ್ರು ಹಿಂಗೆಲ್ಲ ಹೇಳ್ಬೇಡಿ ಅಂದ್ರೆ ಅವರು ನಿಮ್ಮ ಅತ್ತೆನ ಅಥವಾ ದೆವ್ವನ ಅಂತ ಗೊತ್ತಾಗುತ್ತೆ. ಸರ್ಕಾರದವರು ನನಗೆ ಕೊಟ್ಟಿರೋ ದುಡ್ಡಲ್ಲಿ 500 ರೂಪಾಯಿ ನಿನ್ ತಂಗಿ ಕೇಳಿಲ್ಲ ಅಂದ್ರು ನಾನು ಕೊಟ್ಟೆ. ನೀನು ನಿಮ್ಮ ಅತ್ತೆನ ಕೇಳಿ ನೋಡು, ಹಣೆಗೆ ಅಂಟಿಸಿ ಕೊಲಕ್ಕೂ 1 ರೂಪಾಯಿ ಕೊಡಲ್ಲ ಅಂದ್ಬಿಟ್ರು. ನಿಮ್ಗೆ ಅವಮಾನ ಮಾಡಿದ್ರು ನಂಗೂ ಅವಮಾನ ಮಾಡ್ದಂಗೆ ಅಲ್ವಾ ಅತ್ತೆ? ಅತ್ತೆ, ಅದಕ್ಕೆ ನಾನು ಏನ್ ಹೇಳ್ದೆ ಗೊತ್ತಾ? ಅತ್ತೆ ಮಾವರೆ ತಂದೆ ತಾಯಿ, ಅತ್ತೆ ಮಾವರೆ ಬಂಧು ಬಳಗ, ಅತ್ತೆ ಮಾವರ ಮಾತಿಗೆ ತಪ್ಪ ನಡೆದರೆ ಮೆಚ್ಚನು ಪರಮಾತ್ಮನು. ಏನು ಹಂಗ ಹೇಳಿದ್ಲ ಅವಳು? ಏನಮ್ಮ ಸೊಸೆ ಹಿಂಗೆ ಹೇಳ್ತಿದ್ಯಾ? ನನ್ನ ಹೆಂಡತಿ ಅಂದ್ರೆ ಯಾರು? ದಾನಶೂರ ಕರ್ಣೆ. ಬೇರೆ ಯಾರೋ ಹೇಳಿದ್ರೆ ಸಹಿಸ್ಕೊತಾ ಇದ್ಲೋ ಏನೋ. ಆದ್ರೆ ಇವಳು ಅವಳದು ಎನಿಮಿ, ನನ್ನ ಹಳೆ ಕ್ರಶ್ ಬೇರೆ. ಸುಮ್ನೆ ಇರೋಕ್ಕಾಗುತ್ತಾ? ನೋಡು, ಅವರು 500 ರೂಪಾಯಿ ಕೊಟ್ರೆ ನೀನು ಇವಳಿಗೆ 1,000 ಕೊಟ್ಟು ಕಳ್ಸು. ನೀನೇನು ಅಂತ ಅವಳಿಗೆ ಗೊತ್ತಾಗ್ಲಿ. ಕೊಡಲ್ಲ ಕಣ್ರಿ, ನೀವ್ ಹೇಳ್ಬಿಟ್ರೆ ಕೊಡ್ಬೇಕಾ? ಮಾವ ಯಾಕೋ ಸಿನಿಮಾ ಉಲ್ಟೋ ಹೊಡೋ ಆಗಿದೆ. ಸ್ವಲ್ಪ ತಡಿ ಮುದ್ದು ಸೊಸೆ, ನನ್ನ ಅನುಭವ ಕೈ ಕೊಡಕ್ಕೆ ಚಾನ್ಸೇ ಇಲ್ಲ. ಏನಮ್ಮ ಯೋಚನೆ ಮಾಡ್ತಿದ್ಯಾ? 1,000 ಕೊಡ್ತೀಯಾ? ಇಲ್ವೋ ಸಂಜು, 1,000 ಅಲ್ಲ 2,000 ಕೊಡ್ತೀನಿ. ನನ್ನ ವೈರಿ ಬರ್ನಾಗಿ ಮನೆ ಮುಂದೆ ಇರೋ ಮೋರಿಗೆ ಬಿದ್ದು ಸಾಯ್ಬೇಕು. ಹಾಗೆ ಅನಾಮಿಕೆ ಏನೇನ್ ಕೇಳ್ತಾಳೆ ಅದನ್ನೆಲ್ಲ ಕೊಡ್ಸಿ ಬಸ್ ಹತ್ಸಿ ಬರ್ಬೇಡ, ಜೊತೆಲಿ ಹೋಗಿ ತವರಿಗೆ ಬಿಟ್ಬಾ. ಅಯ್ಯೋ ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ರೀ, ಏನ್ರಿ ಅತ್ತೆ ಹೇಳಿದೆಲ್ಲ ಗೊತ್ತಾಯ್ತಾ? ಬನ್ನಿ ಕೇಳಿದ್ದೆಲ್ಲ ಕೊಡ್ಸಿ. ಅಯ್ಯೋ ಮಾವ, ಥ್ಯಾಂಕ್ ಯು ಸೋ ಮಚ್. ಸೊಸೆ ಮುದ್ದು, ಹೆಂಗೆ ನಾವು ಅತ್ತೆ ಸೊಸೆ ದುಡ್ಡಿನ ಬಂದ ಅಲ್ಲಲ್ಲ ಸೇತುವೆ ಬಂದ ಮಾಡಿಸಿದ್ದು ಹೆಂಗೆ? ನೀವು ಬಿಡಿ ಮಾವ, ಸೂಪರ್ ಪ್ಲಾನ್ ಸಕ್ಸಸ್. ಹಲೋ, ಏನಾಯ್ತಮ್ಮ? ತವರಿಗೆ ಬರೋ ಪ್ರೋಗ್ರಾಮ್ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ನಮ್ಮತ್ತೆ ಒಪ್ಸಿದ್ದು ಹೆಂಗ್ ಗೊತ್ತಾ? ಮಾವ ಕೊಟ್ಟಿರೋ ಐಡಿಯಾದಿಂದ. ಹೇ ವಾವ್, ಸೂಪರ್. ಅಂತೂ ಇಂತೂ ನಿಮ್ಮ ಅತ್ತೆಗೆ ಚಲ್ಲೆಯನ್ನು ತಿನ್ಸಿಬಿಟ್ಟಿಯಮ್ಮ. ಮಾವ ಸೊಸೆ ಸೂಪರು. ಅಮ್ಮ ಮಗ ಪಾಪರ್.